ರಾಷ್ಟ್ರಗಳು ನಮ್ಮನ್ನು ತಲೆ ದಬಾಗಿಸಿದೆ. ಈ ಒಂದು ರಾಷ್ಟ್ರ ಒಂದು ಎದ್ದು ನಿಂತಿತ್ತು ಗಲ್ಫಲ್ಲಿ, ಇದು ತಲೆ ಬಾಗಿಸ್ಬೇಕು. ಇಷ್ಟೇ ಅವ್ರ ಇದು. ಇರ್ರೆಸ್ಪೆಕ್ಟಿವ್ ಆಫ್ ಅಮೇರಿಕಾ ಸಪೋರ್ಟ್ ಮಾಡಿದ್ರು ಓಕೆ, ಮಾಡದಿದ್ರು ನಮ್ಮ ಕೆಲಸ ನಾವು ಮಾಡ್ತಾ ಬಟ್ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಸರ್. ಅಮೆರಿಕ ಸ್ಟಾರ್ಟಿಂಗ್ ಜೊತೆಯಲ್ಲಿ ನಿಂತ್ಕೊಳ್ದೇ ಇದ್ದಿದ್ರೆ ಇಸ್ರೇಲ್ ಇಲ್ಲಿವರೆಗೂ ರೀಚ್ ಆಗ್ತಿರ್ಲಿಲ್ಲ ಅಂತ ಹೇಳಿ ಆ ಬಲ ಬಳಸ್ಕೊಂಡಿದ್ದು ಹೌದು. ಆಮೇಲೆ ಇದ್ರೆ ಇರು ಹೋದ್ರೆ ಹೋಗು ನನ್ನ ಪಾಡು ನಾನು ಮಾಡ್ಕೊಂಡು ಹೋಗ್ತೀನಿ ನಾನು ಮಾಡ್ತೀನಿ. ಯಾಕಂದ್ರೆ ಇನಿಷಿಯಲ್ ಡಿಸ್ಟ್ರಾಯಿಂಗ್ ಆಫ್ GB ಆಗಲಿ, ಅದೇ ಈ B2B ಇದು ಎಲ್ಲ 7,000 ಟಾರ್ಗೆಟ್ಸ್ ಹತ್ರ ಹೊಡೆದ್ರು. 7,000 ಟಾರ್ಗೆಟ್ ಅಷ್ಟು ದೇ ಹ್ಯಾವ್ ಡನ್ ಇಟ್. ಬಟ್ ವಿ ಡೋಂಟ್ ನೋ ಹೌ ಮೆನಿ ಮಿಸೈಲ್ಸ್ ಹ್ಯಾಸ್ ಗಾಟ್ ಡ್ಯಾಮೇಜ್ಡ್. ಬಟ್ ಇಸ್ಫಾನ್ ಅಲ್ಲಿ ಇಲ್ಲಿ ಎಲ್ಲ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಕೇಪಬಿಲಿಟೀಸ್ ಹೊಡೆದಿದ್ದೀವಿ ಅಂತ ಹೇಳಿದ್ದಾರೆ. ಓಕೆ, ನಾವು ಅಮೇರಿಕಾ ವಾಂಟ್ಸ್ ಟು ಎಕ್ಸಿಟ್ ಔಟ್. ಯಾವುದೋ ಒಂದು ಕಾರಣ ಕೊಟ್ಟು ಎಕ್ಸಿಟ್ ಆಗಿಬಿಡ್ಬೇಕು ಈಗ. ಯಾಕಂದರೆ ಅಲ್ಲಿ ಏನಾಗಿದೆ, ಟ್ರಂಪ್ಗೆ ಒಂದು ರೇಟಿಂಗ್ ಇಸ್ ಫಾಲಿಂಗ್. ಸೆನೆಟ್ 36% ಕುಸ್ತಿದೆ ನವೆಂಬರ್. ಅಕಸ್ಮಾತ್ ಸೆನೆಟ್ ಎಲೆಕ್ಷನ್ ಅಲ್ಲಿ ಅದು ನೆಕ್ ಟು ನೆಕ್ ಇದೆ. ಈ ಕುಸ್ತಿದಲ್ಲಿ ಗ್ಯಾರಂಟಿ ಸೆನೆಟ್ ಎಲೆಕ್ಷನ್ ಅಲ್ಲಿ ಟ್ರಂಪ್ ಸೋಲ್ತಾನೆ. ಸೋತ್ರೆ ಏನಾಗ್ಬಿಡುತ್ತೆ ಅಂದ್ರೆ ಇಲ್ಲೊಂಥರ ಯಾವ ಒಂದು ಹಲ್ಲಿ ಇಲ್ದೇರ ಹುಲಿ ಇದ್ದಂಗೆ. ಪಬ್ಲಿಕ್ ಮೆಮೊರಿ ಶಾರ್ಟ್ ಅಲ್ಲ ಗಿರೀಶ್, ಪಬ್ಲಿಕ್ ಮೆಮೊರಿ ಶಾರ್ಟ್ ಅದು. ಎಲ್ಲಿ ಮಾರ್ಚ್ ಎಲ್ಲಿ ನವೆಂಬರ್ ಬಹಳಷ್ಟು ತಿಂಗಳಿದ್ರೆ ಆಟ ಆಡಕ್ಕೆ ಟ್ರಂಪ್ಗೆ ದಿನಕ್ಕೆ ಬೇಕಾದ್ರೆ 4 ಸಲ ಸುಳ್ಳು ಹೇಳ್ಬಿಡ್ತಾನೆ ಮನುಷ್ಯ. ಬಟ್ ಅದೊಂದು ಅವನ ಈಗ ನಡೆದಿದ್ದಂತ ಈಗ ಲೇಟೆಸ್ಟ್ ಎಲೆಕ್ಷನ್ ಅಲ್ಲಿ ದ ಸೇಮ್ ಪ್ಲೇಸ್ ವೇರ್ ಟ್ರಂಪ್ ಜಾಗ ಇದೆಯಲ್ಲ, ಅಲ್ಲಿಂದಾನೇ ಸೋತೋಗಿದ್ದಾನೆ ಟ್ರಂಪ್ ಪಾರ್ಟಿ. ಅಲ್ಲೇ ಸೋತೋಗಿದ್ದಾರೆ 2 ಪ್ಲೇಸ್ ಫ್ಲೋರಿಡಾಲಿ. ಸೊ ಈ ಒಂದು ಒತ್ತಡ ಪ್ಲಸ್ ಅಲ್ಲಿನ ಕಾಂಗ್ರೆಸ್ ಒತ್ತಡ ಪ್ಲಸ್ ನೋಡಿ, $2 ಟ್ರಿಲಿಯನ್ ಲಾಸ್ಟ್ ಟೈಮಲ್ಲಿ ಟ್ರಂಪ್ ವಿಸಿಟ್ ಮಾಡ್ಬೇಕಾದ್ರೆ ಅರೇಬಿಯನ್ಸ್ ಎಲ್ಲ ಪ್ರಾಮಿಸ್ ಮಾಡಿದ್ದು ಇನ್ವೆಸ್ಟ್ ಮಾಡೋಕ್ಕೆ. ಆ ಇನ್ವೆಸ್ಟ್ಮೆಂಟ್ ಹೋಯ್ತು. ಈಗ ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ? ಈಗ ಅಲ್ಲಿ ಕಟ್ಕೊಂಡ್ರೆ ಸಾಕಾಗ್ಬಿಟ್ಟಿದೆ ಅವ್ರಿಗೆ, ಆಗಿರೋ ಇನ್ಫ್ರಾಸ್ಟ್ರಕ್ಚರ್ ಕಟ್ಕೊಂಡ್ರೆ. ಸೊ ಅಮೇರಿಕಾದು ನಾವು ದ ಗೋಲ್ ಹ್ಯಾಸ್ ಶಿಫ್ಟೆಡ್. ಈಗ ಆಚೆ ಬಂದ್ಬಿಟ್ರೆ ಸಾಕಪ್ಪ, ಕೈ ಒರೆಸ್ಕೊಂಡು ಏನೋ ಒಂಥರ ಸುಮ್ಮನೆ ಇದನ್ನ ಪ್ರೆಷರ್ ಆಗ್ತಾ ಇದ್ದಾರೆ. ನಾನು 81 ಪ್ಯಾರಾಟ್ರೂಪರ್ಸ್ ತಂದೆ, ಮೆರೈನರ್ಸ್ ತರ ತಗೊಂಡ್ಬರ್ತಾ ಇದ್ದೀನಿ, 7,000 ಜನ ಕರ್ಕೊಂಡ್ಬರ್ತಾ ಇದ್ದೀನಿ. ಬೂಟ್ಸ್ ಆನ್ ಗ್ರೌಂಡ್. ಒಂದು ಇರಾಕ್ ವಿಚ್ ಇಸ್ 25% ಆಫ್ ಇರಾನ್. ಯು ನೋ ಹೌ ಮೆನಿ ಪೀಪಲ್ ವೇರ್ ದೇರ್ ಬೂಟ್ಸ್ ಆನ್ ಗ್ರೌಂಡ್? 1.6 lakh ಪೀಪಲ್ ಆಫ್ ಸೋಲ್ಜರ್ಸ್ ಹೋಗ್ಬೇಕಾಗಿತ್ತು ಇರಾಕ್ ಒಳಗಡೆ. ಯು ಥಿಂಕ್ 7,000 ಜನ ಇಟ್ಕೊಂಡು ಅಷ್ಟು ದೊಡ್ಡ ರಾಷ್ಟ್ರದಲ್ಲಿ ಇವ್ರು ಒಳಗಡೆ ನಿಜವಾಗ್ಲೂ ಹೋಗ್ತಾರ? ಹೋಗಕ್ಕಾಗಲ್ಲ. ದೇ ವಾಂಟ್ ಟು ಜಸ್ಟ್ ಡೂ ಅ ಸ್ಟ್ರಾಟಜಿಕ್ ಟ್ಯಾಕ್ಟಿಕಲ್ ಅಟ್ಯಾಕ್. ಅಂದ್ರೆ ಒಂದು ಕರಗ್ ಐಲ್ಯಾಂಡ್ ನ ಇಟ್ಕೊಂಬೋಣ. ಆ ಕರಗ್ ಐಲ್ಯಾಂಡ್ ಇಟ್ಕೊಂಡ್ರು ಅವನು ಅಲ್ಲಿ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮೂಲಕ. ಟ್ರಂಪ್ ಅನುಯಾಯಿಗಳು ಏನು ಅಷ್ಟೊಂದು ಅಗ್ರೆಸಿವ್ ಆಗಿ ಮಾತಾಡ್ತಿರೋದು? ಟ್ರಂಪ್ ಹೇಳೋ ಮಾತು ಕೇಳಿಬಿಡಿ, ಟ್ರಂಪ್ ನಿಮ್ಮನ್ನು ವಿನಾಶ ಮಾಡಿಬಿಡ್ತಾರೆ, ನರಕ ತೋರಿಸ್ಬಿಡ್ತಾರೆ ನಿಮಗೆ ಅಂತೆಲ್ಲ ಮಹಿಳೆ ಅಲ್ಲಿಂದ ಬಹಳ ಜೋರಾಗಿ ಮಾತಾಡ್ತಿದಾರಲ್ಲ ಅಮೆರಿಕ. ಮಾತಾಡ್ತಾ ಇದ್ದಾಳೆ ಅವಳು. ಬಟ್ ನಾನು ಹೇಳ್ತಾ ಇರೋ ರೀತಿಲಿ ಇಟ್ ಈಸ್ ನಾಟ್ ಸೋ ಈಸಿ ಫಾರ್ ದಿ ಗ್ರೌಂಡ್ ಅಟ್ಯಾಕ್ಸ್. ಆಮೇಲೆ ಗ್ರೌಂಡ್ ಅಟ್ಯಾಕ್ ಮಾಡ್ಬೇಕಾದ್ರೆ 2 ಉದ್ದೇಶ. ಒಂದು ರೆಜಿಮ್ ಚೇಂಜು, ಇಟ್ಸ್ ಔಟ್ ಆಫ್ ರೂಲ್. ಇಲ್ಲ 450 kg ಯುರೇನಿಯಂನ ಎಳ್ಕೊಂಬರ್ಬೇಕು, ದೆನ್ ಯು ಕ್ಯಾನ್ ಡಿಕ್ಲೇರ್ ವಾರ್. ಎಲ್ಲಿದೆ 450 kg ಯಾರಿಗೂ ಗೊತ್ತಿಲ್ಲ. ಅಷ್ಟು ದೊಡ್ಡ ರಾಷ್ಟ್ರದಲ್ಲಿ ಎಲ್ಲಿದೆ? ಆ ಕೋಸ್ಟಲ್ ಏರಿಯಾ ಅಲ್ಲಿರೋ ಬೆಟ್ಟಗಳು, ಅಲ್ಲಿರೋ ಐಲ್ಯಾಂಡ್ಗಳು, 2 ಐಲ್ಯಾಂಡ್ಗಳು ವೇರ್ ದ ಮಿಸೈಲ್ ಫ್ಯಾಕ್ಟರಿ ಇಸ್ ರನ್ನಿಂಗ್. ಸೊ ಆಲ್ ದೀಸ್ ಏರಿಯಾಸ್ ಇಸ್ ನಾಟ್ ಟೆರೇನ್ ಅವ್ರಿಗೆ ಸಪೋರ್ಟ್ ಮಾಡೋದೇ ಇಲ್ಲ. ಅಂಡ್ ದೇ ವೆರಿ ವೆಲ್ ನೋ. ಇರಾನ್ಗೆ ಆ ಇರಾನ್ ಅನ್ನ ನಾವ್ಯಾರಾದ್ರೂ ಈ ಸೈನಿಕರು ಹೋಗಿ ಇರಾನ್ ವಶಪಡಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಶತಮಾನಗಳಿಂದಾನೇ ಆಗಿಲ್ಲ. ಇರಾನ್ ಅವ್ರು ಯುದ್ಧ ಮಾಡೋದು ಬೇಕಾಗಿಲ್ಲ. ಆ ಕಣಿವೆ ಪ್ರದೇಶಗಳು, ಆ ಪರ್ವತ ಪ್ರದೇಶಗಳು, ಆ ಮರುಭೂಮಿ, ಆ ಬಿಸಿಲೇ ಸಾಕಲ್ವಾ? ಹುರಿದು ಮುಕ್ಕು ಬಿಡುತ್ತಲ್ವಾ? ಕಷ್ಟ ಆಗುತ್ತೆ. ಪ್ಲಸ್ ಇನ್ನೊಂದು ತಗೊಳ್ಳಿ, ದೇ ನೋ ಹೌ ದೇ ಹ್ಯಾವ್ ಫಾಟ್ ಇನ್ ತೈವಾನ್, ಅಲ್ಲ ಇದರಲ್ಲಿ ವಿಯೆಟ್ನಾಂ, ಹೌ ದೇ ಹ್ಯಾವ್ ಫಾಟ್ ಇನ್ ಅಫ್ಘಾನಿಸ್ತಾನ್, ಹೌ ದೇ ಹ್ಯಾವ್ ಫಾಟ್ ಇನ್ ಇರಾಕ್. ಎಲ್ಲಾ ಟ್ರೈನಿಂಗು ಚೈನೀಸ್, ರಷ್ಯನ್ಸ್ ಅವ್ರಿಗೆ ಕೊಟ್ಟೇ ಇದ್ದಾರೆ. ದೇ ಹ್ಯಾವ್ ಗಿವನ್ ಆಲ್ ದ ಇನ್ಪುಟ್ಸ್. ಅವ್ರ ಮಿಸೈಲು ಅಷ್ಟು ನಿಖರವಾಗಿ ಹೊಡಿತಾ ಇದೆ, ಐರನ್ ಡೋಮ್ ತಪ್ಪಿಸ್ತಾ ಇದೆ ಅಂದ್ರೆ ದೀಸ್ ಆರ್ ಆಲ್ ದ ಟೆಕ್ನಾಲಜಿ ಗಿವನ್ ಬೈ ದಿ ಚೈನೀಸ್ ಅಂಡ್ ರಷ್ಯನ್ಸ್. ಆ ಸಪೋರ್ಟ್ ಇಲ್ಲದೆ ಸ್ಯಾಟಲೈಟ್ ಅಂಡ್ ಇಂಟೆಲಿಜೆನ್ಸ್ ಎರಡು ಕೊಡ್ತಿದ್ದಾರೆ. ಅದಿಲ್ಲದೆ ಹೊಡಿಯಕ್ಕಾಗಲ್ಲ.